ಎಲ್ಲ ದುಃಖದ ವಿಚಾರವನ್ನು ಕೇಳಬೇಕೆಂಬ ಆತುರ ನಿನ್ನಲ್ಲಿ ಬಂದಂತೆ ಭಾರ್ಗವ. ಎಲ್ಲ ದುಃಖದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು. ನಾನೇ ಎಂದು ಅಹಂಕಾರದಿಂದ ಬೆಳೆಯುತ್ತಿರುವ ಮಹೋನ್ನತನಾದ ಕಾರ್ತವೀರ ಅರ್ಜುನನು ನಿನ್ನ ತಾತನನ್ನೇ ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನು ರಾಮ. ಹಿರಿಯ ನೋಡು ನಿನ್ನ ಹೆತ್ತ ತಾಯಿಯ ದುಃಖದಲ್ಲಿ. ಅಮ್ಮ ಮಾತೆ ತಿಳಿಯಿತು ತಿಳಿಯಿತು ನಿನ್ನಂಬರದಾತನ ಮರಣದಿಂದುಂಟಾದ ಈ ನಿನ್ನ ಮನದ ವ್ಯಥೆ ಜನನೇ. ಆದರೆ ಈ ನಿನ್ನ ಮಗನ ಮಾತೊಂದು ಆಲಿಸು ಜನನೇ. ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಕಂದನಕ್ಕೆ ದೇವವನ್ನು ಕೊಂದರೆ ಆ ಮದಾಂಧನಾದ ಕಾರ್ತಿವೀರನನ್ನು ಅಂತಃಪುರಕ್ಕೆ ಸೇರಿಸಿ ಬರುವೆ ಜನನೇ. ಮದವೇರಿದ ಮದಾಂಧನ ಸೊತ್ತು ನಡೆಸಿವೆ. ನಿನ್ನ ಪಿತನ ಕತ್ತನ್ನು ಕತ್ತರಿಸಿದ ಮದನ್ಮತ್ತನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ಮಾತೆ ಬಿಪ್ಪಿನ ಅಮ್ಮಯ್ಯ. ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಹೌದು ನಮ್ಮಮ್ಮ. ಕೊಂಡು ಬರುವೆಯಾ? ಸಹಜವಾಗಿ ಕೊಂಡು ಬರುವನು ಮಾತೆ. ಬೇಡ ಯಾತಕ್ಕಾಗಿ ಬೇಡ ಮಾತೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂಥ ತಾಯಿ ನಾನಲ್ಲವೇ ರಾಮ. ಅದಕ್ಕಾಗಿ ನೇಮವನ್ನು ಕೊಡುವ ಆ ದುರುಳನನ್ನು ಸಂಹಾರ ಮಾಡಿ ಬರುವನೆಂದು ಹೇಳುತ್ತಿರುವೆನು. ಎಂತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು ರಾಮ. ಅಮ್ಮಯ್ಯ, ಹೆತ್ತ ಕರುಳ ಆ ರಾಕ್ಷಸರ ಕೈಗೆ ಒಪ್ಪಿಸುವುದಕ್ಕೆ ಒಪ್ಪಲಾರದು ಕಂದ. ನನ್ನನ್ನೇನು ರಣಹೇಳಿಯ ಪುತ್ರನೆಂದುಕೊಂಡಿರುವೆಯ ಭಾರ್ಗವ. ನಿನ್ನ ತಾತನಾದ ರೇಣುಕರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಭಾರ್ಗವ? ಅದು ಯಾತಕ್ಕಾಗಿ ಆಗುವುದಲ್ಲ ಹೇಳು ಮಾತೆ. ಕಂದ. ಅಮ್ಮಯ್ಯ. ಹಡೆದ ಹೊರಡಿದ ಹರುಷದ ಮಳೆ ಹನಿಗೆ ಎದರಿ ಮರದಡಿಗೆ ಹೋದರೆ ಆ ಮಳೆ ಹನಿಯು ನಮ್ಮ ಮೇಲೆ ಬೀಳದೆ ಬಿಟ್ಟಿದೆ. ಮರಣಕ್ಕಂಜಿ ಮನೆಯೊಳಗೆ ಕುಳಿತುಕೊಂಡರೆ ಸಾವು ನಮ್ಮನ್ನು ತಟ್ಟದೇ ಬಿಟ್ಟಿದೆ. ವೀರನಾದವನು ರಣರಂಗಕ್ಕೆ ಹೋಗದೆ ಮನೆಯೊಳಗೆ ಕುಳಿತುಕೊಂಡರೆ ಇಲ್ಲಿ ಕುಳಿತಿರುವ ಬಲ್ಲ ಪುರುಷರು ನನ್ನನ್ನು ರಣಹೇಳಿಯ ಪುತ್ರನನ್ನುವುದಿಲ್ಲವೇನು ಮಾತೆ. ಅಮ್ಮಯ್ಯ. ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೊತ್ತು ಹೆತ್ತು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ರಾಮ. ನನ್ನ ಕೈಲಿ ಅವನನ್ನು ಕೊಲ್ಲುವುದು ಆಗುವುದಿಲ್ಲವೆಂದು ನಿನಗೆ ಹೇಗೆ ತಿಳಿಯಿತು ಮಾತೆ. ಜನನಿ, ನನ್ನನ್ನು ಚಿಕ್ಕವನೆಂದು ಊಹಿಸುವೆಯಲ್ಲ. ಚಿಕ್ಕವನ ಪೌರುಷವನ್ನು ಹೇಳುವುದನ್ನು ಕೇಳು ಮಾತೆ. ಬೆಂಕಿಯ ಕಿಡಿಯು ಚಿಕ್ಕದಾದರೂ ದೊಡ್ಡ ದೊಡ್ಡ ಕಾಡನ್ನು ಸುಡದೆ ಬಿಡಬಲ್ಲದೆ. ಓ ಜನನಿ, ಮರಗಸದ ನಡುವು ಚಿಕ್ಕದಾದರೂ ದೊಡ್ಡ ದೊಡ್ಡ ಮರಗಳನ್ನು ಕತ್ತರಿಸದೇ ಬಿಡಬಲ್ಲದೆ. ಅಬೋ ಜನನೇ, ನೀರಿನ ಮರಿಯು ಚಿಕ್ಕದಾದರೂ ಸಮುದ್ರವನ್ನು ಕಕ್ಕು ಈಜುವುದನ್ನು ಬಿಡಬಲ್ಲದೆ. ಈ ನಿನ್ನ ಮಗ ಭಾರ್ಗವ ರಾಮನು ಚಿಕ್ಕವನಾದರೂ ಈ ನಿನ್ನ ಮಗನ ಕರವಾಲದವರು ಏನಾದರೂ ಚಿಕ್ಕತ್ತು ಇರುವುದೇ. ಇದನ್ನು ತಿಳಿದು ನೇಮವನ್ನು ಕೊಡೆಯುವುದು ಅಮ್ಮಯ್ಯ.
ಅವನು ಹುಟ್ಟಿದ್ದು ವ್ಯರ್ಥ. ಈ ನಿನ್ನ ಮಗ ಭಾರ್ಗವ ರಾಮನ ಗನು ಸಮರ್ಥ. ಆ ಅಧಮನನ್ನು ಯುದ್ಧದಲ್ಲಿ ಗೆದ್ದು ಬರಲಿದ್ದರೆ ಈ ನಿನ್ನ ಧರ್ಮದಲ್ಲಿ ಹುಟ್ಟಿದ್ದು ನಾನು ಗೆದ್ದಿದ್ದೇನೆ. ರಾಮ ಅಮ್ಮಯ್ಯ, ಬೇಡ ಕಂದ. ಯಾತಕ್ಕಾಗಿ ಬೇಡ ಏನು ಮಾತೆ? ನಿನಗೇಕೆ ಚಿಕ್ಕ ವಯಸ್ಸಿನಲ್ಲಿ ಇಂಥ ಹಠವು? ತಾಯಿಯ ತಂದೆಯನ್ನು ಕೊಂದವನನ್ನು ಹಾಗೆ ಬಿಟ್ಟರೆ ಈ ಸಮಾಜವು ನನ್ನನ್ನು ವಂಶಕನನ್ನು ಮಾಡುತ್ತದೆ. ಅಮ್ಮಯ್ಯ, ನಿನ್ನ ತಾತನನ್ನು ಕೊಂದವನನ್ನು ಕೊಂದು ಬರವೇನೋ ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಿದೆಯಾ? ಆಜ್ಞೆಯನ್ನು ಕೊಟ್ಟು ನೋಡು ಅಮ್ಮಯ್ಯ, ಈ ನಿನ್ನ ಮಗನ ಧೈರ್ಯ. ರಾಮ ಅಮ್ಮಯ್ಯ, ಹಣದ ಒನಲು ಹೌದು ನಮ್ಮಮ್ಮ, ಇಲ್ಲ ಅಂದವರ್ಯಾರು? ಜನನಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲ ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನು. ಅದಕ್ಕಾಗಿಯೇ ಒಂದು ನೇಮವನ್ನು ಕೊಟ್ಟು ನೋಡು, ಈ ನಿನ್ನ ತಾಯಿಯ ಋಣವನ್ನು ತೀರಿಸುವೆನೆಂದು ಹೇಳುತ್ತಿರುವೆನು. ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ನಿನಗೆ ಎಂದೆಂದಿಗೂ ನೀವು. ಅಮ್ಮ ಮಾತೆ, ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ನಮ್ಮಮ್ಮ? ಅಬೋ ಜನನಿ, ಈ ನಿನ್ನ ಮಗನ ಪ್ರತಾಪವನ್ನು ಚೆನ್ನಾಗಿ ಕೇಳು ಮಾತೆ. ಚೆನ್ನಾಗಿ ಹೇಳು ಕಂದ. ಕೋಟಿ ದೇವತರು ಆ ಕಾರ್ತಿ ವೀರ ಅರ್ಜುನನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರೆ ಈ ನಿನ್ನ ಒಡಲ ಸಂಭವನಾದ ನಾನು ಹಿಂಜರಿಯಲಾರೆನು ಮಾತೆ. ಅಬೋ ಜನನಿ, ಚಂಡ ಪ್ರತಾಪನಾದ ನಿನ್ನ ತಂದೆಯನ ಕೊಂದವನ ಶಿರವನ್ನು ಹರಗಡೆದು ಅವನ ದೇಹವನ್ನು 10 ಕಾಯಿಗಳಿಗೆ ಉಣಬಡಿಸಿ ನಿನ್ನ ಪಾದದಡಿಗೆ ತರದಿದ್ದರೆ ಎಂತ ಎಂಬೇಡಿ ಪುತ್ರನ ಪಡೆದೆಂದು ಆಗ ಎನ್ನು ಧಿಕ್ಕಾರ ಮಾಡಿ ಮಾತೆ. ಲೋಕ ಪ್ರಖ್ಯಾತೆ ರಾಮ, ಅಮ್ಮಯ್ಯ, ಅವನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನ ಮಾತೆ? ಆ ಕಾರ್ಥವೀರನನ್ನು ಎಂಥವರೆಂದು ನೀವು ತಿಳಿದುಕೊಂಡಿರುವೆ. ಅವನೊಬ್ಬ ಪರರನ್ನು ಕ್ರೋಧಕ್ಕೆ ಅನ್ವಯಿಸುವನೆಂದು ತಿಳಿದುಕೊಂಡವನ ಮಾತೆ. ಆ ಮಾತೆ ದೇವದಾನವರಿಗಿಂತಲೂ ಮಿಕ್ಕಿ ಮೀರಿ ಸೊಕ್ಕಿನಿಂದ ಮೆರೆಯುತ್ತಿರುವನು ಮಧೋನ್ಮತ್ತನಾದ ಕಾರ್ಥವೀರಾರ್ಜುನನು. ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದವನು ಈ ನಿನ್ನ ಮಗ ಭಾರ್ಗವರಾಮನು. ರಾಮ, ಅಮ್ಮಯ್ಯ, ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ಥವೀರಾರ್ಜುನನು. ಕ್ರೋಧಾಗ್ನಿಯನ್ನೇ ಎದೆಯೊಳಗೆ ಧರಿಸಿಕೊಂಡು ಮಹಾಪ್ರತಿರತಿಯಾದ ರೇಣುಕಾ ಯಲ್ಲಮ್ಮನ ಗರ್ಭದಲ್ಲಿ ಜನಿಸಿದವಂತವನು ಈ ನಿನ್ನ ಮಗ ಭಾರ್ಗವರಾಮನು. ರಾಮ, ಅಮ್ಮಯ್ಯ, ಸಾಹಸ್ರ ಭಾವಳ್ಳವನು ಅಧಮನಾದ ಕಾರ್ಥವೀರಾರ್ಜುನನು. 14 ಲೋಕಕ್ಕೆ ಅಧಿಪತಿಯಾದವನು ಈ ನಿನ್ನ ಮಗ ಭಾರ್ಗವರಾಮನು. ಭಾರ್ಗವ, ಅಮ್ಮಯ್ಯ, 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋಗಿ ಅವನ ಮಾತೆಯವನಂಬಟ್ಟು ಹಿಂದಿರುಗಿ ಬಂದ ಆ ರಾವಣನ ಕೈಯಿಂದಾಗದ ಕಾರ್ಯ ಶಿಖರನಾದ. ನಿನ್ನಿಂದ ಸಾಧ್ಯವಿಲ್ಲ. ರಾಮ, ನಿನ್ನ